examples of how many districts have covered more than 98%, and some assembly constituencies covered 100%. See, the program goes, the process goes up till July 29. We are sitting, it's only on the 8 days completed. Still we have enough days left with. So I could assure the process of distribution and digitization will happen as per the time schedule by ECI. We have enough time. Can you give us the breakup, sir? Digitization? Sir, ಒಂದು ನಿಮಿಷ. ಈಗ ಎನ್ಯುಮರೇಷನ್ ಆನ್ಲೈನ್ ಅಲ್ಲಿ ಕೂಡ ನೀವು ಮಾಡಬಹುದು ಅಂತ ಹೇಳಿದ್ರ. ಆನ್ಲೈನ್ ಅಲ್ಲಿ ಲಕ್ಷಾಂತರ ಜನ ಟ್ರೈ ಮಾಡಿದ್ದಾರೆ. ಕೇವಲ ಬೆಳ್ಳೆಡ್ ಕೇಸ್ ಮಾತ್ರ ಆಗಿರೋದು. ಅದಕ್ಕೆ ಏನು ಮಾಡ್ತೀವಿ? ತುಂಬಾ ಕಷ್ಟ ಆಗುತ್ತೆ. I will give you the numbers. I will give you the numbers. 1,63,108 voters have applied online in Karnataka. Pardon? No, we encourage everybody. If you want to apply online, you can apply online. See, ಇಲ್ಲ ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ, ಆನ್ಲೈನ್ ಅಪ್ಲೈ ಮಾಡಿದ ಮೇಲೆ BLO ಫಾರ್ಮ್ ಕೊಡಬೇಕಾ? ಇಲ್ಲ. ಸಿ ಆಟೋಮೆಟಿಕ್ಲಿ ಅವರು ಆನ್ಲೈನ್, ಇಫ್ ಸಂಬಡಿ ಅಪ್ಲೈಸ್ ಆನ್ಲೈನ್, ಯಾರಾದರೂ ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಆಟೋಮೆಟಿಕ್ಲಿ ದ ಅಪ್ಲಿಕೇಶನ್ ಗೋಸ್ ಟು ದ BLO ಲಾಗಿನ್. BLO ವಿಲ್ ವೆರಿಫೈ ಅಂಡ್ he will forward the application to ERO. That is the process. ಅಕ್ನಾಲಜ್ಮೆಂಟ್ ತಮ್ಮ ಹತ್ರ ಆನ್ಲೈನಲ್ಲೇ ಸಿಕ್ಕಿರ್ತದೆ. ಸೊ ಯು ಗೆಟ್ ದ ಅಕ್ನಾಲಜ್ಮೆಂಟ್ ಆಲ್ಸೋ. ಕೆಲವರು ಏನು ಮಾಡ್ತಾರೆ ಕೇಳ್ತಾರೆ ಅಂದರೆ, ನಾನು ಆನ್ಲೈನ್ಲಿ ಅಪ್ಲೈ ಮಾಡಿಬಿಟ್ಟಿದ್ದೀನಿ, ನನ್ನ ಮನೆಗೆ ಎನ್ಯುಮರೇಷನ್ ಫಾರ್ಮ್ BLO ತಂದು ಕೊಟ್ಟಿದ್ದಾರೆ, ನಾನು ಇದನ್ನು ಫಿಲ್ ಮಾಡಿ ಕೊಡಬೇಕಾ ಅಂತ. ಐ ಕುಡ್ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಆಫ್ ಕನ್ಸರ್ನ್ ವೋಟರ್ಸ್, ಇಫ್ ಯು ಹ್ಯಾವ್ ಫಿಲ್ಡ್ ಆನ್ಲೈನ್, ಆಲ್ರೆಡಿ ನೀವು ಆನ್ಲೈನ್ ಅಪ್ಲೈ ಮಾಡಿಬಿಟ್ಟಿದ್ರೆ ಮತ್ತೆ ಫಾರ್ಮು ಫಿಲ್ ಮಾಡಿ ಕೊಡುವ ಅಗತ್ಯ ಇಲ್ಲ. ಸಪೋಸ್ ಯಾರಾದರೂ ವೋಟರ್ ನಾನು ಆನ್ಲೈನ್ ಅಪ್ಲೈ ಮಾಡಿದ್ದೀನಿ, ಸ್ಟಿಲ್ ಐ ಫಿಲ್ ಐ ಫಾರ್ಮ್ ಅನ್ನು ಗಿವ್ ಅಂದರೆ ತಿರಸ್ಕಾರ ಮಾಡುವ ಅಧಿಕಾರ BLOಗೆ ಇಲ್ಲ. ಅಂದರೆ ನಾನು ತಗೊಳ್ಳಲ್ಲ ಅಂತ ಹೇಳುವ ಅಧಿಕಾರ BLOಗೆ ಇಲ್ಲ. ಸೊ ಯಾರಾದರೂ ವಾಲಂಟ್ರಿಯಾಗಿ ನಾನು ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡಿಬಿಟ್ಟಿದ್ದೀನಿ, ಸ್ಟಿಲ್ ನನ್ನ ಮನೇಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಕೊಡ್ತೀನಿ ಅಂದರೆ BLO ತಗೋಬೇಕಾಗ್ತದೆ. ಯಾಕಂದರೆ ನಾನು ತಗೊಳ್ಳಲ್ಲ, ತಿರಸ್ಕರಿಸ್ತೀನಿ ಅಂತ ಹೇಳುವ ಒಂದು ಹಕ್ಕು BLOಗೆ ಇಲ್ಲ. ಇಟ್ ಇಸ್ ಅವರ್ ಎನ್ಯುಮರೇಷನ್ ಫಾರ್ಮ್. ಬಟ್ ಅಗೈನ್ ವೆರಿಫಿಕೇಶನ್ ಮಾಡೋ ಸಂದರ್ಭದಲ್ಲಿ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಸೇಮ್ ವೋಟರ್ದು, ಹಿ ವಿಲ್ ಹ್ಯಾವ್ ಬೋತ್ ದ ಫಾರ್ಮ್ಸ್. ಆನ್ಲೈನ್ ಫಾರ್ಮ್ ಇಟ್ಟಿರ್ತಾರೆ, ಈ ಫಾರ್ಮ್ ಇಟ್ಟಿರ್ತಾರೆ. ಸೊ ಹಿ ವಿಲ್ ಟೇಕ್ ಆಕ್ಷನ್. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ವಿ ಆರ್ ನಾಟ್ ವಾಟ್ ಸೇ requesting anybody to fill the form in both the modes. Either if you have done in online mode, don't fill the physical form. If you fill the physical form, you don't need to fill online form. If you decide to do both, the choice is yours. ತುಂಬಾ ಕಷ್ಟ ಆಗುತ್ತೆ. ಅಲ್ಲ, 1,68,000 ಜನ ಅಪ್ಲೈ ಮಾಡಿದ ಮೇಲೆ ಕಷ್ಟ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಇಟ್ ಈಸ್ ದ ಪ್ರೂಫ್. ಇಟ್ ಈಸ್ ದಿ ಪ್ರೂಫ್. ಈಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಬಗ್ಗೆ ಯಾವುದೇ ಜಾಹೀರಾತು ಸರಿಯಾಗಿ ಕೊಡ್ತಾ ಇಲ್ಲ. ನೀವು ಜಸ್ಟ್ ರಿಕ್ವೆಸ್ಟ್ ಮಾಡಿದ್ರೆ ಮತದಾರರು ಆನ್ಲೈನ್ ಮಾಡಿದ್ರು ಕೂಡ ಆನಂತರ ನೀವು ಅವ್ರ ಫಾರ್ಮ್ ಕೊಟ್ಟು ತಗೋಬೇಕಾದ್ರೆ ಈ ರೀತಿ ನನ್ನ ಮೇಲೆ ಅಷ್ಟು ಕೋಪ ಇದೆ. ಆರಾಮಾಗಿ ಕೇಳಿ. ಈ ಕೇಳಿದ್ರೆ ಬಹಳ ಕೋಪದ ಕೇಳಿದ್ರೆ ನನಗೆ ಅನ್ಸ್ಬಿಡ್ತದೆ. ಐ ಆಮ್ ಅವೈಲಬಿಲಿಟಿ ಫಾರ್ ಅನದರ್ 1 hour ಆಲ್ಸೋ. ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವರೀಸ್. ನನ್ನ ಮೇಲೆ ಯಾಕೆ ಅಷ್ಟು ಕೋಪಪ್ಪ? ಹೆಚ್ಚಿನ ಪ್ರಮಾಣದ ಜಾಹೀರಾತನ್ನ ಜನರಿಗೆ ಮುಟ್ಟಿಸಿ, ಅಂದ್ರೆ ಆ ಆಯೋಗದ ಯಾವ ರೀತಿ ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ ಎಷ್ಟು ಅಧಿಕಾರಿಗಳಿಗೂ ಗೊತ್ತಿಲ್ಲ ಯಾಕೆ ಭಾಗವಹಿಸಬೇಕು. ಈಗ ಅದಕ್ಕೆ ಇಲ್ಲ, ಅವ್ರು ಉತ್ತರ ಕೊಟ್ಬಿಡ್ತೀನಿ. ಅವ್ರು ಕೇಳಿ ಅವ್ರು ಉತ್ತರ ಕೊಡ್ತೀನಿ ನಾನು. ಈಗ 100% ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಮಾಡಿದ್ದಾರೆ ಎಂದು ಎಷ್ಟು ಲಿಸ್ಟ್ ಬೇರೆ ಕೊಟ್ಟಿದ್ದೀನಿ ನಾನು. ಆ ಎಂಟೈರ್ ಕರ್ನಾಟಕದಲ್ಲಿ ಕಳೆದ 8 ದಿವಸಗಳಲ್ಲಿ 81% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಗಾಟ್ ಡಿಸ್ಟ್ರಿಬ್ಯೂಟೆಡ್. 9% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಗಾಟ್ ಡಿಜಿಟೈಸ್ಡ್. ದಿಸ್ ಇಟ್ ಸೆಲ್ಫ್ ಶೋಸ್ ಪೀಪಲ್ ಹ್ಯಾವ್ ಗಾಟ್ ಎನಫ್ ಇನ್ಫಾರ್ಮೇಶನ್ ಅಂಡ್ ಇಟ್ ಈಸ್ ರೀಚಿಂಗ್ ದಿ ಪೀಪಲ್. ಜನ ತನ್ನ ಕೈಗೆ ಸಿಕ್ಕಿದ ಫಾರ್ಮ್ ಅನ್ನ ತಗೊಳ್ತಾ ಇರೋದು ಇದು ಒಂದೇ ಸಾಕ್ಷಿ ಆಗ್ತದೆ. ಅಕಸ್ಮಾತ್ ಯಾರಾದರೂ ಮಾಹಿತಿ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಅದನ್ನು ಒಪ್ಪಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ವಿ ಹ್ಯಾವ್ ಟೇಕನ್, ತಾವು ಎಲ್ಲ ಮೀಡಿಯಾ ರೆಪ್ರೆಸೆಂಟೇಟಿವ್ಸ್ ಇದ್ದೀರಾ, ನಮ್ಮ ಮುಖಾಂತರ ಎಲೆಕ್ಷನ್ ಕಮಿಷನ್ ಏನೇನು ಸೂಚನೆ ಅದ್ರ ಪ್ರಕಾರ ಆ್ಯಡ್ ಕೊಟ್ಟಿದ್ದೀವಿ. ಎಲ್ಲ ರೀತಿಯ ಮಾಹಿತಿ ಸೋಷಿಯಲ್ ಮೀಡಿಯಾ ಅಂತ ಹಿಡಿದು ವೆಬ್ಸೈಟ್ ಮುಖಾಂತರ ಎಲ್ಲ ಜನಕ್ಕೂ ರೀಚ್ ಆಗಿರ್ತದೆ. ಅಂಡ್ BLOಗಳು ಮನೆ ಮನೆಗೆ ಫಾರ್ಮ್ ಅನ್ನ ತಲುಪ್ತಾ ಇದ್ದಾರೆ. ಮನೆ ಮನೆಗೆ ಫಾರ್ಮ್ ಹೋಗಿ ಮುಟ್ಟುವುದೇ ಒಂದು ರೀತಿಯಾದ ಅರಿವು ಮೂಡಿಸುವ ಕಾರ್ಯಕ್ರಮ. ತಮ್ಮ ಫಾರ್ಮ್ ತಮ್ಮ ಮನೆಗೆ ಬಂತು ಅಂತ ಹೇಳುವುದೇ ಒಂದು ರೀತಿಯಾದ ಅರಿವು ಮೂಡಿಸುವ.
ನಾನು ನಿಮಗೆ ಸಲಹೆ ಕೇಳೋದು ಇದಕ್ಕಿಂತ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ವಿಲ್ ಡೆಫಿನೆಟ್ಲಿ ಕನ್ಸಿಡರ್. ವಾಟ್ ಆರ್ ದ ಸಿ ಮೈ ಒನ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು, what are the other modes of activities can be taken to reach the voter? If somebody could suggest, definitely we will examine and we will take cognizance of it. Yes, madam. ನಮ್ದೊಂದು ಸಜೆಷನ್, ಒಂದು ನಿಮಿಷ. 2002ರಲ್ಲಿ ಹಾ ಹಾ ನಾನು ವೋಟ್ ಹಾಕಿ ಎಲಿಜಿಬಲ್ ಇಲ್ಲ ಸರ್. ಈಗ ನಮ್ಮ ತಂದೆಯದು ನಾನು ಪ್ರೂಫ್ ಕೊಡಬೇಕು, ನಮ್ಮ ತಂದೆಯವರು ಇಲ್ಲ. ಈಗ ನಾನು ಏನ್ ಮಾಡ್ಬೇಕು, ಏನಿಂದ ಏನ್ ಕೊಡ್ಬೇಕು? As a CEO Karnataka, I can only explain the procedures and rules. I cannot decide on each and every case. The each and every individual case will be decided by the ERO only. It shall be decided by the ERO only. ಅದರಿಂದ ಯಾವುದೇ ಒಂದು ಎಕ್ಸಾಂಪಲ್ ಕೊಟ್ಟರೆ ನಾನು ನೇರವಾಗಿ ಅದಕ್ಕೆ ಉತ್ತರ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ನನ್ನ ಕಾನೂನಿನ ಪ್ರಕ್ರಿಯೆ ಮಾತ್ರ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಐ ಕುಡ್ ಎಕ್ಸ್ಪ್ಲೈನ್ ಯು ಓನ್ಲಿ ದಿ ರೂಲ್ಸ್ ಅಂಡ್ ದ ಪ್ರೊಸೀಜರ್ಸ್. ಐ ಆಮ್ ನಾಟ್ ಸಪೋಸ್ ಟು ಆನ್ಸರ್ what could be the decision on particular case. Let me complete sir. ನಾನು ಹೇಳೋದು ಏನಕ್ಕೆ ಅಂತ ಕೇಳಿದ್ರೆ, ಆಸ್ ಪರ್ RP Act ಫಾರ್ಮ್ ತಾವು ಅಪ್ಲೈ ಮಾಡಿದ ನಂತರ, ಈಗ ತಾವು ಹೇಳ್ತೀರಲ್ಲ, ನಾನು ಮೊದಲೇ ಕ್ಲಾರಿಫೈ ಮಾಡಿದ್ದೀನಿ, ಯಾರು ಒಬ್ಬರು 2002 SIR ಮಾಹಿತಿ ಫಿಲ್ ಮಾಡದೇ ಇದ್ದರೂ ಸಮೇತ ಎನ್ಯುಮರೇಷನ್ ಫಾರ್ಮ್ ಅನ್ನ ಸೈನ್ ಮಾಡಿ ಕೊಟ್ಟಿದ್ದ ಕೂಡಲೇ ಅವ್ರ ಹೆಸರು ಡ್ರಾಫ್ಟ್ ರೋಲ್ ಬಂದೇ ಬರ್ತದೆ. ನಾನು ಮತದಾರರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಅಕಸ್ಮಾತ್ ಯಾವುದಾದ್ರೂ ಒಂದು ಕಾರಣದಿಂದ 2002 SIR ಮಾಹಿತಿಯನ್ನ ತಮಗೆ ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದಲ್ಲಿ ತಾವು ಹೇಳಿದ ಬೇರೆ ಎಕ್ಸ್ಟ್ರಾರ್ಡಿನರಿ ಕೇಸ್ ಇದ್ದ ಸಂದರ್ಭದಲ್ಲಿ ನಾನು ಮೊದಲೇ ತಮ್ಮೆಲ್ಲರೂ ವಿನಂತಿ ಮಾಡಿದಂತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ಅನ್ನ ತಾವು 2002 SIR ಇನ್ಫಾರ್ಮೇಶನ್ ಇಲ್ಲ ಅಂದ್ರೂ ತಾವು ಫಿಲ್ ಮಾಡಿ ಕೊಡಬಹುದು. ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಅನ್ನ ಸೈನ್ ಮಾಡಿ ಕೊಡ್ತಾರೆ ಅವ್ರ ಹೆಸರು ಪೂರ ಕಡ್ಡಾಯವಾಗಿ ಡ್ರಾಫ್ಟ್ ರೋಲ್ ಬಂದೇ ಬರ್ತದೆ. ಒಂದು. ಎರಡನೇದು, ಡ್ರಾಫ್ಟ್ ರೋಲ್ ಆದ ನಂತರ ಯಾರ್ಯಾರು 2000 SIR ಮಾಹಿತಿ ಕೊಟ್ಟಿಲ್ಲ ಅಥವಾ ಕೊಟ್ಟಿರೋ ಮಾಹಿತಿ ಟ್ಯಾಲಿ ಆಗ್ತಿಲ್ಲ ಅವರುಗಳಿಗೆ ನೋಟಿಸ್ ಕೊಡ್ತಾರೆ ERO. ಅದು ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ಅಲ್ಲೇ ಇರೋದನ್ನ ನಾನು ತಮಗೆ ಹೇಳಿದ್ದೀನಿ, ನೋಟಿಸ್ ಕೊಡ್ತಾರೆ. ಆವಾಗ 11 ಡಾಕ್ಯುಮೆಂಟ್ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಘೋಷಣೆ ಮಾಡಿದೆ, ಅದರಲ್ಲಿ ಯಾವ್ದಾದ್ರು ಒಂದು ದಾಖಲಾತಿ ತಾವುಗಳು ನೀಡಿದ್ದಲ್ಲಿ ಅದನ್ನು ಪರಿಶೀಲನೆ ಮಾಡಿ ERO ಅವರು ಸೂಕ್ತ ತೀರ್ಮಾನ ಕೈಗೊಳ್ಳುತ್ತಾರೆ. ಇದು ಪ್ರೊಸೀಜರ್. ಸೊ ಅದರಿಂದ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಒಂದು ಕಾರಣಕ್ಕೂ. ಸೊ ನಮ್ಮದು ಉದಾಹರಣೆಗೆ ಅಗೈನ್ ಐ ರಿಪೀಟ್ ದ ಸೇಮ್ ಪಾಯಿಂಟ್, 92% ಪ್ಲಸ್ ನಮ್ಮದು ಮ್ಯಾಪಿಂಗ್ ಆಗಿದೆ. ಸೊ ಅದರಿಂದ ಸುಮಾರು ಎಲ್ಲ ಮತದಾರರ ಯಾರ್ದು ಮ್ಯಾಪಿಂಗ್ ಅವ್ರದ್ದು ಪೂರ BLO ಹತ್ರನೇ ಮಾಹಿತಿ ಇರ್ತದೆ. BLO ಹತ್ರ ಕೇಳಿದರೆ ತಮಗೆ ಸಿಗಬಹುದು. ಅದು ಬಿಟ್ಟು 2002 SIR ಇನ್ಫಾರ್ಮೇಷನ್ ಹೇಗೆ ತಗೊಳ್ಳೋದು ಅಂತ ನಮ್ಮ ವೆಬ್ಸೈಟಲ್ಲಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಇದೆ, ಬಹಳಷ್ಟು ಜನ ಈಗಾಗಲೇ ತನ್ನ ಮಾಹಿತಿಯಲ್ಲಿ ಪಡೆದಿರ್ತಾರೆ. ಸೊ ಫಾರ್ಮ್ ಫಿಲ್ಅಪ್ ಮಾಡಿ ಕೊಡಿ. ಯಾವುದೋ ಒಂದು ಕಾರಣದಿಂದ ಫಿಲ್ಅಪ್ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಐ ಸ್ಟಿಲ್ ಅಗೈನ್ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್ ವೋಟರ್ಸ್, ಕೈಂಡ್ಲಿ ಪ್ಲೀಸ್ fill the enumeration form and sign the enumeration form and hand it over back to BLO. ಅದೇ ನಾನು ರಿಕ್ವೆಸ್ಟ್ ಮಾಡ್ತೀನಿ. See, BLO has the what to say editing option. If the voter asks some information to be edited now ಅಂತ ಕೇಳಿದಾಗ ದಿ BLO has ಎಡಿಟಿಂಗ್ ಆಪ್ಷನ್ ಟಿಲ್ 29 ಜುಲೈ. ಅದಾದಮೇಲೆ ಅವರಿಗೆ ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ. ಸಪೋಸ್ ಒಂದು ಫೋಟೋ ಸರಿಯಾಗಿ ಬಂದಿಲ್ಲ, ಬೇರೆ ಫೋಟೋ ಕೊಡ್ತೀನಿ ಚೇಂಜ್ ಮಾಡಿಕೊಳ್ಳಿ ಅಂತ ಯಾರು ಹೇಳಿದರೆ BLO ಅವರು ಅದನ್ನು ಎಡಿಟ್ ಮಾಡ್ಬೋದು. 29ನೇ ತಾರೀಕು ಜುಲೈ ತನಕ. ಆಫ್ಟರ್ 29th ಜುಲೈ ಆಲ್ ದ ಫಾರ್ಮ್ಸ್ ವಿಲ್ ಬಿ ಗೋಯಿಂಗ್ ಟು ERO ಫಾರ್ ಫರ್ದರ್ ವೆರಿಫಿಕೇಶನ್. ಆದ್ದರಿಂದ ಅದಾದಮೇಲೆ BLOಗಳಿಗೆ ಅದು ಅವಕಾಶ ಇರೋದಿಲ್ಲ. ಸೊ ಇಫ್ ಅಟ್ ಆಲ್ ಸಮ್ ಚೇಂಜಸ್ ನೀಡ್ ಟು ಬಿ ಡನ್, ದ BLO ಕ್ಯಾನ್ ಆಸ್ ಅ ಎಡಿಟಿಂಗ್ ಆಪ್ಷನ್. ಬಟ್ BLO ಯಾವುದೇ ಮಾಹಿತಿಯನ್ನು ಮತದಾರರು ಕೊಡದೇ ಇರೋ ಮಾಹಿತಿಯನ್ನು ಫಿಲ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತದಾರರು ಯಾವ ಮಾಹಿತಿ ಕೊಡ್ತಾರೋ ಅದನ್ನು ಮಾತ್ರ ಎಂಟ್ರಿ ಮಾಡುವ ಜವಾಬ್ದಾರಿ BLO ಆಗಿರ್ತದೆ ಹೊರತು ಮತದಾರರ ಅನುಮತಿ ಇಲ್ಲದೆ ಒಂದೇ ಒಂದು ಕಮ, ಫುಲ್ ಸ್ಟಾಪ್ ಆರ್ ಚೇಂಜ್, ಬರೀ ಇದು ಇನಿಷಿಯಲ್ ಮಾತ್ರ ಚೇಂಜ್ ಆಗಿದೆ, ಬರೀ ಇದು ಫುಲ್ ಸ್ಟಾಪ್ ಮಾತ್ರ ಚೇಂಜ್ ಆಗಿದೆ, ಬರೀ ಕೊನೆ ಸಫಿಕ್ಸ್ ಪ್ರಿಫಿಕ್ಸ್ ಚೇಂಜ್ ಆಗಿದೆ ಅಂತ ಯಾವುದೇ ಕಾರಣಕ್ಕೂ BLOಗೆ ಅಧಿಕಾರ ಇರುವುದಿಲ್ಲ. ಮಾಹಿತಿಯ ಸಂಪೂರ್ಣ ಓನರ್ ಮತದಾರರೇ ಆಗಿರುತ್ತಾರೆ. ಅವರ ಅನುಮತಿ ಇಲ್ಲದೆ ಯಾವುದೇ ಒಂದು ಮಾಹಿತಿಯನ್ನು BLO ಬದಲಿ ಮಾಡಲಿಕ್ಕೆ BLOಗೆ ಅಧಿಕಾರ ಇರಲ್ಲ. ಮತ್ತೆ ನಾನು ತಮಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಅಕಸ್ಮಾತ್ ಯಾರಾದರೂ ಸರ್ ಡ್ರಾಫ್ಟ್ ಆದಮೇಲೆ ನಮ್ಮದು ಸ್ವಲ್ಪ ಚೇಂಜಸ್ ಮಾಡಬೇಕು, ಉದಾಹರಣೆಗೆ ಇನಿಷಿಯಲ್ ತಪ್ಪು, ಬೇರೆ ತಪ್ಪು ಅಥವಾ ಐ ವಾಂಟ್ ಚೇಂಜ್ ಅಂದರೆ ದೇ ಕ್ಯಾನ್ ಡೆಫಿನೆಟ್ಲಿ ಫಿಲ್ ಫಾರ್ಮ್ 29 ಅಂದರೆ ನಾವು ಆಗಸ್ಟ್ 5ಕ್ಕೆ ಏನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ. ಐ ಒನ್ಸ್ ಅಗೈನ್ ರಿಕ್ವೆಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸೈನ್ ದ ಎನ್ಯುಮರೇಷನ್ ಫಾರ್ಮ್ ಅಂಡ್ ಗಿವ್ ಇಟ್ ಬ್ಯಾಕ್ ಟು BLO ನೌ. ಅಕಸ್ಮಾತ್ ನಂದು ಯಾವುದು ತಪ್ಪಿದೆ,
ಐ ವಾಂಟ್ ಟು ಚೇಂಜ್ ದ ನೇಮ್ ಇನ್ ದ ಸೆನ್ಸ್ ಸಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅಂತ ಏನಾದ ಸಂದರ್ಭದಲ್ಲಿ ಆಫ್ಟರ್ August 5 you can fill form 8. It will definitely be considered as per law. ಆದ್ದರಿಂದ ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಇನ್ಫಾರ್ಮೇಷನ್ಗಿಂತ ಮಿಸ್ಇನ್ಫಾರ್ಮೇಷನ್ ರೀಚ್ ಆಗ್ಬೋದು. ಸೊ ಐ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್, ಯು ಹ್ಯಾವ್ ಎವ್ರಿ ರೈಟ್ ಟು ಕರೆಕ್ಟ್ ಯುವರ್ ವಾಟ್ ಎವರ್ ಬಿ ದ ಅಡ್ರೆಸ್ ಆರ್ ಸ್ಪೆಲ್ಲಿಂಗ್ ಆರ್ ನೇಮ್ ಚೇಂಜ್ ಆರ್ ಹೌಸ್ ನಂಬರ್ ವಾಟ್ ಎವರ್ ಇಟ್ ಈಸ್ ಯುವರ್ ರೈಟ್. ವಿ ವಿಲ್ ಫೆಸಿಲಿಟೇಟ್ ಆಲ್ ದೀಸ್ ಥಿಂಗ್ಸ್. ಅದು ಹೇಗೆ ಮಾಡೋದು ಅಂತ ಕೇಳ್ತಾರೆ, August 5 ಡ್ರಾಫ್ಟ್ ಔಟ್ ಆದ ನಂತರ ಯು ಕ್ಯಾನ್ ಡೆಫಿನೆಟ್ಲಿ ಫಿಲ್ ಅಪ್ ಫಾರ್ಮ್ 8. ಈಗ ಆನ್ಲೈನ್ ಫಿಲ್ಅಪ್ ಮಾಡೋ ಸಂದರ್ಭದಲ್ಲಿ ಕೆಲವರು ಮೊಬೈಲ್ ನಂಬರ್ ಮ್ಯಾಚ್ ಆಗಿಲ್ಲ, ಅದಕ್ಕೆ ಆಗಿದೆ. ಅದಕ್ಕೆ ಈಗ ಸೆಪರೇಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಅಪ್ಲೈ ಆನ್ಲೈನ್. ಇಫ್ ಯು ವಾಂಟ್ ದ ಮೊಬೈಲ್ ನಂಬರ್ ಟು ಬಿ ಟ್ಯಾಕ್ ಟು ಎಪಿಕ್ ಕಾರ್ಡ್, ಯು ಕ್ಯಾನ್ ಡೂ ಇಟ್.